ಎಲ್ರಿಗೂ ನಮಸ್ತೆ. ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ವಿಷಯ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೋ ಧೈರ್ಯ ಬರಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. ಯಾಕೆಂದರೆ ದೇವ್ರ ಸಿನಿಮಾ ಮಾಡೋದು ಅಷ್ಟು ಸಮಸ್ಯೆ ಅಲ್ಲ. ದೇವರು ಏನು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದೇ ರೀತಿ ನಾನು ಸ್ವಲ್ಪ ಭಯ ಬಿದ್ದು ಕೊರಗಜ್ಜನ ಕೈಗೆ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಮುಂದೆ ಯಾವತ್ತಾದರೂ ಈಗ ಮಾಡಿರೋರು ದುಡ್ಡು ಮಾಡಲಿ, ಅದ್ರ ಬಗ್ಗೆ ಒಳ್ಳೆ ಹೆಸರು ಬರಲಿ, ಅವ್ರಿಗೆ ಚೆನ್ನಾಗಾಗಲಿ ಅಂತ ನಾನು ಅವ್ರನ್ನ ದೇವ್ರನ್ನ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಹಿಂದೆ ಹೇಳಿದ ಹಾಗೆ 2019-20 2 ವರ್ಷ ನಾವು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು. ಜಗದೀಶ್ ಅದೇನೋ ಗೊತ್ತಿಲ್ಲ, ಒಂದು 2014ರಿಂದ ಈ ಚಿತ್ರ ಮಾಡೋಣ ಅಂತ ಕೆಲವರು ಅವರ ಸ್ನೇಹಿತರಾದ ಚಂದ್ರಹಾಸ್ ಬಂದು ಹೇಳಿದಾಗ ಇಲ್ಲ ಇದು ಮಾಡೋಣ ಅಂತ ಹೊರಟು ಚೇಂಬರ್ ರಿಜಿಸ್ಟರ್ ಮಾಡಿ ಸ್ವಲ್ಪ ಕೂಡ ಶೂಟ್ ಕೂಡ ಮಾಡಕ್ಕೆ ಹೊರಟ್ವಿ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಅದು ಮುಂದುವರಿಲೇ ಇಲ್ಲ. ಸೊ ಹಾಗಾಗಿ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಅದು ಬರೋದಿಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿಗೆ ನಿಲ್ಲಿಸಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು ತಪ್ಪು ಕಾಣಿಕೆ ಕೂಡ ಹಾಕಿ ವಾಪಸ್ ಹೋದ್ವಿ. ಆ ನಂತರ ನಾನು ಸುಧೀರ್ ಅವರು ಶುರು ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಅವರು ನನ್ನ ಹಿಂದೆ ನನ್ನ ಚಿತ್ರಕ್ಕೆ ಲಿರಿಕ್ಸ್ ಬರೆದು ನನಗೆ ಅವರ ಜೊತೆ ಒಂದು 15-20 ವರ್ಷದಿಂದ ಗೊತ್ತಿತ್ತು. ಸೊ ಅವ್ರು ಮಾಡೋಕ್ಕೆ ಶುರು ಮಾಡಿದಾಗ ನಾನು ಇಲ್ಲ ತುಂಬ ಒಳ್ಳೆಯ ಸಬ್ಜೆಕ್ಟು, ಹುಷಾರಾಗಿ ಮಾಡಿ. ಇಲ್ಲ ಆವಾಗ ಇನ್ನೂ ಕಾಂತಾರ ರಿಲೀಸು ಆಗಿರಲಿಲ್ಲ, ಮೊದಲನೇ ಕಾಂತಾರನೇ ಬಂದಿರಲಿಲ್ಲ. ಸೊ ನೀವು ಹುಷಾರಾಗಿ ಮಾಡಿ, ದೈವಗಳದ್ದು ಅಜ್ಜನ ಕತೆ ಅಂತ ಹೇಳಿ ಅವರು ತಗೊಂಡು ಈಗ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಕ್ಸಸ್ ಫಿಲ್ಮ್ಸ್ ಮೂಲಕ ಈ ಚಿತ್ರ ಈ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಅದು ಅವರಿಗೆ ಆಗಿದೆ, ಒಳ್ಳೇದಾಗುತ್ತೆ ಅನ್ನೋ ಎಲ್ಲ ನಿದರ್ಶನಗಳು ನಮಗೆ ಲಾಸ್ಟ್ ಬೆಂಗಳೂರಲ್ಲಿ ನಡೆದ ಪ್ರೆಸ್ ಮೀಟಿಂದನೇ ಅನ್ಸಕ್ಕೆ ಶುರು ಆಯಿತು. ಸೊ ಹಾಗಾಗಿ ಸದ್ಯದಲ್ಲೇ ಈ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಮ್ಮ ಹೆಸರಲ್ಲಿದ್ದ ಟೈಟಲ್ನ ಕೂಡ ನಾವು ತುಂಬ ಹೃದಯದಿಂದ ಅವರಿಗೆ ಕೊಟ್ಟು ಮೊನ್ನೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸಿದ್ದೀವಿ. ಅವ್ರಿಗೆ ತುಂಬ ಚೆನ್ನಾಗಾಗಲಿ, ಆ ಅಜ್ಜನ ಮಹಿಮೆ ಎಲ್ಲರೂ ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಚಿತ್ರ ಬಿಡುಗಡೆ. ಥ್ಯಾಂಕ್ ಯು.